ಬಿಡುಗಡೆ ಆಗಿದೆ. ಪ್ರಮುಖವಾಗಿ ಫಸ್ಟ್ ಪಟ್ಟಿಯಲ್ಲಿ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ ಸಾಹೇಬರು ಮತ್ತು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾಹೇಬರು ಮತ್ತೆ CM DCM ಮತ್ತು ಚಲವಣ್ಣರು, ಆಮೇಲೆ ನಮ್ಮ ಎಲ್ಲ ಶಾಸಕರು, ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸೇರಿ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಅವರ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ. ಮತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗಬೇಕು ಅನ್ನೋದು ಅರ್ತಿ ಕೆಲಸ ಮಾಡಲು ನಾನು ಪ್ರಯತ್ನ ಪಡ್ತೀನಿ. ಇಷ್ಟು ಸಹ ಸಂಭಾವ್ಯ ಅಂತ ಇತ್ತು, ಈಗ ಅಧಿಕೃತ ಆಗಿದೆ. ಪ್ರಚಾರ ಯಾವ ರೀತಿ ಇರುತ್ತೆ ಸರ್? ಸಂಭಾವ್ಯ ಅಂತ ಇತ್ತು, ಈಗ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನಮ್ಮ ಶ್ರಮ ಮೀರಿ ದುಡಿತೀವಿ. ನಿಮ್ಮ ಹೆಸರಿಂದನೇ ಸ್ಟಾರ್ ಇದೆ, ಆ ಥರ ಇರುತ್ತೆ ಸ್ಟಾರ್ ಕ್ಯಾಂಪೇನ್ ಎಲ್ಲ ಅನ್ಕೊಂಡಿದ್ದೀವಿ, ಸ್ಟಾರ್ ಇದೆ ಅಂತ ಅನ್ಕೊಂಡಿದ್ದೀವಿ. ನೀವೆಲ್ಲರೂ ಸಹಾಯ ಮಾಡಿ, ಸ್ಟಾರ್ ಬರ್ತದೆ. ಸ್ಟಾರ್ ನಟರೆಲ್ಲ ಬರ್ತಾ ಇದ್ದಾರೆ ಸರ್ ನಿಮ್ಮ ಜೊತೆನಲ್ಲಿ ಇವತ್ತು. ಅವರು ಯಾರು ಬರ್ತಾರಾ ಪ್ರಚಾರಕ್ಕೆ? ಅಲ್ಲಿ ನೋಡೋಣ, ಮುಂದೆ ನೋಡೋಣ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದೊಂದು ಶಿವರಾತ್ರಿ ಹಬ್ಬದ ದಿನ ನನಗೆ ಶುಭವಾಗಲಿ ಅಂತ ಇವತ್ತೇ ನನಗೆ ಟಿಕೆಟ್ ಘೋಷಣೆ ಆಗಿದೆ. ಆದ್ದರಿಂದ ಮಹಾಶಿವರಾತ್ರಿ ಶುಭ ಆಗಲಿ ಅಂತ ಹೇಳ್ತೀನಿ. ದೇವ್ರ ಹತ್ರ ಏನಾದರೂ ಅರ್ಕೆ ಮಾಡ್ಕೊಂಡ್ರಾ? ದೇವ್ರ ಹತ್ರ ಕೇಳ್ಕೊಂಡೆ. ಬರ್ತಾ ಇರ್ಬೇಕಾದ್ರೆ ಮದ್ದೂರಲ್ಲಿ ಟಿಕೆಟ್ ನಿಮ್ಗೆ ಅನೌನ್ಸ್ ಆಗೈತೆ ಅಂತ ಹೇಳಿದ್ರು. ಪಂಚಲಿಂಗೇಶ್ವರ ಆಶೀರ್ವಾದದಿಂದ ನನಗೆ ಟಿಕೆಟ್ ಆಗಿದೆ. ಎಲ್ಲ ನಮ್ಮ ಹಿರಿಯ ನಾಯಕರು ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಅದಕ್ಕೆ ಅರ್ಕೆ ಅಂದರೆ ದೇವ್ರು ಒಳ್ಳೇದು ಮಾಡಲಿ, ನಮ್ಮ ಮುಂದಿನ ದಿನ ಗೆಲುವು ಕಾರಣ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿದ್ದಾರೆ. ನಾವು ಹೊಸಬ್ರೇನಲ್ಲ, ಮೊದಲಿಂದಲೂ ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತನಾಗಿ ದುಡಿತಾ ಇದ್ದೇನೆ. ನಮ್ಮ ಅಣ್ಣನೂ MLA, ನಮ್ಮ ಅಳಿಯನು MLA, ಮತ್ತು ನಮ್ಮ ಬೀಗರು MLA, MP. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೂ ಆಶೀರ್ವಾದ ಮಾಡಲಿ ಅಂತೇಳಿ ಮಂಡ್ಯ ಜನತೆಗೆ ಕೇಳ್ಕೊತೀನಿ. ನಾನು ಇದೇ ಊರಿನಲ್ಲಿ ಹುಟ್ಟಿದ್ದನು, ನಾಮಂಗಲ ತಾಲೂಕು ಕನ್ನಾಗಡ್ತ. ನಾವು ವ್ಯವಸಾಯ ಕುಟುಂಬದಲ್ಲೇ ಬಂದನು. ಅಲ್ಲ, ನಾನು ಹಿಂದೆ ಇದ್ದೆ ರಾಜಕಾರಣದಿಂದ, ಈಗ ಅಧಿಕೃತವಾಗಿ ಬರ್ತಾ ಇದ್ದೀನಿ. ವಿಶ್ವಾಸ 100% ಇದೆ. ಅಲ್ಲ, ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ನಮ್ಮ ಜನ ಕೈ ಹಿಡಿತಾರೆ, ನಮ್ಗೆ ಕೈ ಬಿಡಲ್ಲ ಅಂತ. ನಾವು ಇಲ್ಲಿ ಸರ್ಕಾರದ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಆಗ್ತದೆ. ಇಲ್ಲಿ ಲೋಕಲ್ ಇದ್ದೀನಿ, ಇದೇ ಊರಲ್ಲಿದ್ದೀನಿ. ನಾವು ರೈತ ಕುಟುಂಬದವರು, ಹಂಗಾಗಿ ಕೈ ಹಿಡಿಬೋದು ಅಂತ ಅನ್ಕೊಂಡು. ಎಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ, ಅದೇ ಎಲ್ಲ ನಂಬಿಕೆ ನನಗಿದೆ. ಇಲ್ಲ, ಎಲ್ಲರ ಹತ್ರ ಮೊದಲೇ ಮಾತಾಡಿದ್ದೀನಿ, ವಿಶ್ವಾಸ ತಗೊಂಡಿದ್ದೀವಿ ಎಲ್ಲರೂ. ಅಲ್ಲ, ಸ್ಟಾರ್ಟ್ ಆಗಿದೆ ಅಧಿಕೃತವಾಗಿ, ನಿಮ್ಗೆ ಗೊತ್ತಿದೆ. ನಾಳೆಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅವೆಲ್ಲ ಸುಳ್ಳು. ದುಡ್ಡಿದ್ರೆ ಎಲ್ಲ ಗೆಲ್ಲಕ್ಕಾಗಲ್ಲ. ಜನಗಳ ನಂಬಿಕೆ ಇಟ್ಕೋಬೇಕು, ಅವ್ರ ಸೇವೆ ಮಾಡಬೇಕು, ಮಾಡಿದ್ರೇ ಗೆಲ್ಲಕ್ಕಾಗೋದು. ದುಡ್ಡಿದ್ದು ಯಾರು ಗೆಲ್ಲಕ್ಕಾಗಲ್ಲ, ನನ್ನ ಅನಿಸಿಕೆ. 100% ಮುಂದಿನ ದಿನಗಳು ನಿಮ್ಗೆ ಗೊತ್ತಾಗ್ತದೆ. ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ತೀವಿ. 10ನೇ ತಾರೀಕು ಬರ್ತಾ ಇದೆ. ಅದು ದೊಡ್ಡವ್ರ ಹತ್ರ ಕೇಳ್ಕೊತೀವಿ, ಏನಂತ ಚಲವಣ್ಣರ ಹತ್ರ ತಿಳ್ಕೊಂಡು ಮುಂದಿನ ದಿನಗಳು ನಿಮ್ಗೆ ತಿಳಿಸ್ತೀವಿ. ಹೌದೌದು, ಅವ್ರ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ತದೆ. ಓಕೆ ಸರ್, ಓಕೆ.